ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ವ್ಯಾವಹಾರಿಕವಾಗಿ ಬೇರೆಯವರ ಮಾತನ್ನು ಗೌರವಿಸಬೇಕು, ಜೊತೆಗೆ ಸ್ವಂತ ಬುದ್ಧಿಯಿಂದ ಒಂದಷ್ಟು ಆಲೋಚನೆಯನ್ನು ಮಾಡುವಂಥದ್ದು. ಈ ಎರಡೂ ಇಲ್ಲ ಅಂತಾದಾಗ ವ್ಯಾವಹಾರಿಕವಾಗಿ ಸ್ವಲ್ಪ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಲೇಖಕರಿಗೆ, ಸಂಶೋಧಕರಿಗೆ ಹಿನ್ನಡೆಯಾಗತಕ್ಕಂತಹ ದಿವಸ ಇದು. ತಮ್ಮ ಕಾರ್ಯಕ್ಷೇತ್ರದಲ್ಲಿ ತಾವಂದುಕೊಂಡಂತಹ ರೀತಿಯಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ. ತಾವೇ ಏನೋ ನಿರ್ಧಾರ ಮಾಡಿ ಮಾರ್ಗದರ್ಶನ ಇಲ್ಲದೆ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಕೆಲವು ನಿರ್ಧಾರಗಳನ್ನು ಬದಲಾವಣೆ ಮಾಡಿಕೊಳ್ಳಿ. ರಾಜಿಯಾಗುವಂತಹ ವಿಚಾರಗಳಿದ್ದರೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅನ್ನುವಂಥದ್ದು. ಕುಟುಂಬದ ಸದಸ್ಯರು ನಿಮಗೆ ಉತ್ತಮವಾದಂತಹ ಮಾರ್ಗದರ್ಶಕರಾಗಿರ್ತಾರೆ, ಆದರೆ ಅದನ್ನು ಗುರುತಿಸಬೇಕು. ಅವ್ರು ಹೇಳಿದ್ದನ್ನು ಕೇಳುವಂತಹ ತಾಳ್ಮೆ ಇರಬೇಕಾಗತ್ತೆ. ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳಿ ಗಾದೆ ಹೇಳ್ತಾರಲ್ಲ, ಹಾಗೆ ಮನೆಯವರು ಏನೇ ಹೇಳಿದರೂ ಕೂಡ ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳದಲೇ ತೊಂದರೆಯನ್ನು ಮಾಡಿಕೊಳ್ತೀರಿ. ವೈಯಕ್ತಿಕವಾದಂತಹ ಪ್ರತಿಷ್ಠೆ, ಹಣ, ಸ್ಥಾನಮಾನ, ಸ್ನೇಹ, ಬಂಧುತ್ವ ಇದೆಲ್ಲವನ್ನು ಕಳ್ಕೊಳ್ಬೇಕಾಗತ್ತೆ. ಯಾವಾಗ ನಾನೇ ಅನ್ನುವಂಥದ್ದು ನಿಮ್ಮ ವೈಯಕ್ತಿಕವಾದಂತಹ ಪ್ರತಿಷ್ಠೆಗೆ ಆದ್ಯತೆಯನ್ನು ನೀಡಿದಾಗ ಇವೆಲ್ಲವೂ ಕೂಡ ಶೂನ್ಯವಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಮಕ್ಕಳಲ್ಲಿನ ಸಿಟ್ಟು, ವೈರತ್ವ ಕಂಟಕಕ್ಕೆ ಕಾರಣವಾಗುತ್ತೆ. ಆ ದ್ವೇಷವನ್ನು ಬೆಳೆಸ್ಕೊಂಡಾಗ ಮನಸ್ಸಿನಲ್ಲಿ ಸಮಾಧಾನ ಅಂತಕ್ಕಂಥದ್ದು ಇರೋದೇ ಇಲ್ಲ. ಸತ್ಯ ಶೋಧನೆಯನ್ನು ಮಾಡಿ ಯಾವುದು ನಿಜ ಅನ್ನುವಂತಹ ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅಂತಕ್ಕಂಥದ್ದು. ನಿಮಗೆ ವ್ಯಾವಹಾರಿಕವಾದಂತಹ ಜ್ಞಾನ, ಆಲೋಚನೆಗಳು ಬಹಳ ವಿಶೇಷವಾಗಿರತಕ್ಕಂಥದ್ದು. ಅದರ ಸದುಪಯೋಗ ಆಗಬೇಕು ಅನ್ನುವಂಥದ್ದು. ಹೆಣ್ಣು ಮಕ್ಕಳ ಆಭರಣ, ದ್ರವ್ಯ, ಹಣ ಇದಕ್ಕೆ ಕುತ್ತು ಬರಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ. ಮೊಂಡತನ, ಹಠ ಇವೆಲ್ಲ ನಿಮಗೆ ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ರೀತಿಯಲ್ಲಿ ಬದಲಾವಣೆಗಳು, ಪರಿವರ್ತನೆಗಳು ಒಳ್ಳೆಯದಾಗಿ ಆಗಬೇಕು ಅದನ್ನು ಮಾಡ್ತಾ ಹೋಗಿ ಎನ್ನುವಂಥದ್ದು. ಕಾರ್ತವೀರ್ಯಾರ್ಜುನನನ್ನು ಪ್ರಾರ್ಥನೆ ಮಾಡಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅನ್ನುವಂಥದ್ದು. ಹೆಣ್ಣು ಮಕ್ಕಳು ಏನಾದರೂ ದ್ರವ್ಯ, ಹಣ, ಪದಾರ್ಥಗಳನ್ನು ಕಳ್ಕೊಂಡಿದ್ದರೆ ಕಳ್ಕೊಳ್ಳೋದು ಬೇಡ. ಒಂದು ವೇಳೆ ಹಾಗಾದರೆ ಅದು ಪುನಃ ನಿಮ್ಮ ಕೈ ಸೇರಲಿ ಅನ್ನುವಂಥದ್ದು ಶುಭವಾಗಿ. ಮಿಥುನ ರಾಶಿ. ಒಳ್ಳೆಯ ಭೋಜನ, ಲೌಕಿಕವಾದಂತಹ ಸಂತೋಷ ಇದೆಲ್ಲವನ್ನು ಹೊಂದುವಂತಹ ದಿವಸ ಇದು. ಸಂಗೀತ ಅಥವಾ ಮನೋರಂಜನೆಯಲ್ಲಿ ಕಾಲವನ್ನು ಕಳೀತಕ್ಕಂಥದ್ದಿದೆ. ಬೇರೆಯವರ ಸಲಹೆ ಸೂಚನೆಗಳನ್ನು ಕೆಲವು ವಿಚಾರಕ್ಕೆ ಕೇಳುವಂಥದ್ದು. ಅದೃಷ್ಟ ಚೆನ್ನಾಗಿರುವಾಗ ನಿಮ್ಮ ಕ್ಷೇತ್ರದಲ್ಲಿ ನೀವು ಪ್ರಭುತ್ವವನ್ನು ಸಾಧಿಸ್ತೀರಿ. ಅದು ಆ ಸಂದರ್ಭಕ್ಕಷ್ಟೇ ಸೀಮಿತವಾಗಿರಬಾರ್ದು ಅನ್ನುವಂಥದ್ದು. ನೀವು ನಿರೀಕ್ಷೆ ಮಾಡಿದಂತಹ ಲಾಭವಾಗಲಿ, ಹಣವಾಗಲಿ ನಿಮ್ಮ ಕೈ ಸೇರುವುದಿಲ್ಲ. ವ್ಯಾವಹಾರಿಕವಾಗಿ ಯೋಚನೆ ಮಾಡಿದಾಗ ನಿಮ್ಮ ನಿರೀಕ್ಷೆ ಒಂದಿರುತ್ತೆ, ಅಲ್ಲಿ ನಡೆಯುವಂಥದ್ದು ಮತ್ತೊಂದಾಗಿರುತ್ತೆ. ಹಾಗಾಗಿ ಆ ವಿಷಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾದಂಥದ್ದು. ರಾಜಕೀಯ ರಂಗದವರಿಗೆ ಬಹಳ ಉತ್ತಮವಾದಂತಹ ದಿವಸ. ದೂರಿನ ಪ್ರಯಾಣವನ್ನು ಮಾಡೋದರಿಂದ ಒಂದಷ್ಟು ಸಂತೋಷ ನಿಮ್ಮದಾಗ್ತಕ್ಕಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನಡೀಲಿ ಅನ್ನುವಂತಹ ವಿನಮ್ರ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ. ದೂರದ ಸಂಬಂಧಿಕರ ಜೊತೆಯಲ್ಲಿ ಜಗಳ ಮಾಡ್ಕೊಳ್ತೀರಿ. ಮಾನಸಿಕವಾಗಿ ಸಮಾಧಾನ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿ. ನಿಮ್ಮ ಸಮಸ್ಯೆಗಳೇನು, ನಿಮ್ಮ ದೌರ್ಬಲ್ಯ ಏನು ಇದರ ಅರಿವು ನಿಮಗಿರಬೇಕು. ಅದಿಲ್ಲ ಅಂತಾದಾಗ ಕಷ್ಟವಾದೀತು. ತೀರ್ಮಾನ ಮಾಡಿದಂತಹ ಕೆಲವು ಕೆಲಸಗಳು ತತ್ಕ್ಷಣದಲ್ಲಿ ನಿಂತು ಹೋಗ್ಬೋದು, ಬದಲಾವಣೆ ಆಗಬಹುದು.
ಇದೆಲ್ಲವೂ ಕೂಡ ಗ್ರಹಗತಿಯ ಪ್ರಭಾವ ಅಂತ ಹೇಳಿ ತಿಳಿಬೇಕು. ಆತುರವಾದಂತಹ ನಿರ್ಧಾರಗಳು ಒಳ್ಳೆಯದಲ್ಲ. ಏನೋ ಸಮಸ್ಯೆ ಬಂತು, ಆ ಸಮಸ್ಯೆಯನ್ನು ನಾನು ಬಗೆಹರಿಸಿಬಿಡ್ತೀನಿ, ಅದಕ್ಕೆ ಪರಿಹಾರ ಕಂಡುಕೊಂಡು ಬಿಡ್ತೀನಿ ಅಂತ ನಿಂತ ನಿಲ್ಲಿಗೆ ಯಾವುದಾದ್ರು ನಿರ್ಧಾರವನ್ನು ಮಾಡಿದರೆ ಇನ್ನೊಂದು ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಮನೆಯಲ್ಲಿ ಚಿನ್ನಾಭರಣಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ 12 ಸಲ ಪಠನೆ ಮಾಡಿ. ಶುಭವಾಗಿ.